ಕಳೆದ ದಿವಸದಲ್ಲಿ ರಾಜ್ಯವನ್ನ ಕುರಿತು ನಾವು ಆಲೋಚನೆ ಮಾಡುತ್ತಾ ಬಂದೆವು. ಈಗ 10ನೇ ವಚನದ ಕೊನೆಯ ಭಾಗ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಪ್ರಾರ್ಥನೆಯಲ್ಲಿ ಯೇಸು ಸ್ವಾಮಿ ಹೇಳುವಂತ ಮಾತು, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಒಂದು ವೇಳೆ ಈ ರಾಜ್ಯವನ್ನ ಕುರಿತು ನಾವು ನೋಡುವಾಗ, ಆ ರಾಜ್ಯಕ್ಕೆ ನಮ್ಮನ್ನ ಸೇರಿಸ್ಲಿಕ್ಕಾಗಿ ಆತನು ಈ ಲೋಕಕ್ಕೆ ಬಂದಂಥವನು, ಅವೆಲ್ಲವೂ ನಾವು ಕಲ್ತಿದ್ದೇವೆ. ಅದೇ ಪ್ರಕಾರವಾಗಿ ಆತನ ಚಿತ್ತ ಪರಲೋಕದಲ್ಲಿ ಹೇಗೆ ಅದು ನೆರವೇರಿದೆಯೋ ಭೂಲೋಕದಲ್ಲಿಯೂ ಅದು ನೆರವೇರುವಂತಹದ್ದು ಎಂಬುದಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಆತನು ಹೇಳ್ತಾನೆ. ಹಾಗಾದ್ರೆ ಚಿತ್ತ ಎಂಬುದಾಗಿ ಹೇಳುವಾಗ ಏನು? ಚಿತ್ತ ಎಂಬುದಾಗಿ ಹೇಳುವಾಗ ಅಂತಃಕರಣ ಅಥವಾ ಮನಸ್ಸು. ದೇವರ ಚಿತ್ತ, ದೇವರ ಮನಸ್ಸು ಯಾವುದನ್ನ ನೆರವೇರಿಸಬೇಕಾಗಿತ್ತು ಅದು ಪರಲೋಕದಿಂದ ಅದು ಪ್ರಾರಂಭವಾಗ್ತದೆ, ಅದು ಭೂಲೋಕದಲ್ಲಿ ನೆರವೇರಲ್ಪಡುತ್ತದೆ. ಮತ್ತೊಮ್ಮೆ ಹೇಳ್ತೇನೆ, ಆತನ ಚಿತ್ತ, ಆತನ ಕಾರ್ಯಗಳು ಪರಲೋಕದಲ್ಲಿ ಪ್ರಾರಂಭವಾಗ್ತದೆ, ಭೂಲೋಕದಲ್ಲಿ ಅದು ನೆರವೇರಲ್ಪಡುತ್ತದೆ. ಒಂದು ವೇಳೆ ಇದರ ಅರ್ಥವನ್ನ ನಾವು ಅನೇಕ ಪುಸ್ತಕಗಳನ್ನ ನಾವು ರೆಫರ್ ಮಾಡುವಾಗ, ಆ ಹಳೆ ಒಡಂಬಡಿಕೆಯಲ್ಲಿಯೇ ಆತನ ಚಿತ್ತ ಏನು ಅನ್ನುವಂಥದ್ದನ್ನ ತನ್ನ ಪ್ರವಾದಿಗಳ ಮೂಲಕ ಆತನು ಕೊಡುವಂಥವನು. ನಾನು ಹೇಳುವಂತಹದ್ದು, ಭೂಮಿಯ ಮೇಲೆ ಇರುವಂತಹ ಪ್ರವಾದಿಗಳು ಪರಲೋಕದಲ್ಲಿ ಕರ್ತನ ಚಿತ್ತವನ್ನ ಅವರು ತಿಳ್ಕೊಂಡಂಥವರು. ಒಂದು ವೇಳೆ ದೇವರ ಆಲೋಚನೆಗಳು, ದೇವರ ಕಾರ್ಯಗಳು ಅವರ ಮೂಲಕ ನಮಗೆ ತಿಳಿಯಲ್ಪಡುವ ಹಾಗೆ ಆತನು ತನ್ನ ಪ್ರವಾದಿಗಳನ್ನ ಉಪಯೋಗಿಸುವಂತವನು ಆತನಾಗಿದ್ದಾನೆ. ನೋಡ್ರಿ, ಪರಲೋಕದಲ್ಲಿ ನೆರವೇರುವಂತ, ಪ್ರಾರಂಭವಾಗುವಂತ ಆ ಕಾರ್ಯಗಳು ಈ ಭೂಲೋಕದಲ್ಲಿ ನೆರವೇರಲ್ಪಡಬೇಕಾದ್ರೆ ನಮಗೆ ಅದರ ಸಂಗತಿಗಳು ತಿಳಿಯಲ್ಪಡಬೇಕಾಗಿದೆ. ಹಾಗಾದ್ರೆ ಹಳೆ ಒಡಂಬಡಿಕೆಯಲ್ಲಿ ಆ ಪರಲೋಕದಲ್ಲಿ ಆತನ ಚಿತ್ತ ಏನಿತ್ತು ಅನ್ನುವಂಥದ್ದನ್ನ ತನ್ನ ಭಕ್ತರ ಮೂಲಕ, ತನ್ನ ಪ್ರವಾದಿಗಳ ಮೂಲಕ ಆತನು ತಿಳಿಸುವಂತವನು ಆತನಾಗಿದ್ದಾನೆ. ಅದಕ್ಕೆ ಒಂದು ಉದಾಹರಣೆ, ಮಲಾಕಿಯನ್ನು ಬರೆದ ಪ್ರವಾದನ ಗ್ರಂಥ. ಮಲಾಕಿಯನ್ನು ಬರೆದ ಪ್ರವಾದನ ಗ್ರಂಥ 4ನೇ ಅಧ್ಯಾಯ ಕೊನೆಯ ಭಾಗ. ಮಲಾಕಿಯನ್ನು ಬರೆದ ಪ್ರವಾದನ ಗ್ರಂಥ 4ನೇ ಅಧ್ಯಾಯ, ಎರಡನೇ ವಚನದಿಂದ ನಾವು ಪ್ರಾರಂಭ ಮಾಡೋಣ. ನನ್ನ ನಾಮದಲ್ಲಿ ಭಯ ಭಕ್ತಿ ಇಟ್ಟಿರುವ ನಿಮಗೋ ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನ ಉಂಟು ಮಾಡುವ ಕಿರಣವುಳ್ಳವನಾಗಿ ಮೂಡುವನು. ಪದವನ್ನ ಗಮನಿಸೋಣ. ಆತನು ಪ್ರವಾದಿಯಾದಂತಹ ಮಲಾಕಿಯನ ಮೂಲಕ ಪರಲೋಕದಲ್ಲಿ ನಡೆಯುವಂತಹ ಆತನ ಚಿತ್ತ, ಅದರ ಒಂದು ಕುರುಹು ಅಥವಾ ಅದರ ಒಂದು ಸಂಗತಿಯನ್ನ ತನ್ನ ಪ್ರವಾದಿಯ ಮೂಲಕ ಆತನು ತಿಳಿಸುವಂತವನು ಎಂಬುದಾಗಿ ನಾವು ಆಲೋಚನೆ ಮಾಡೋಣ. ಆತನು ಹೀಗೆ ಹೇಳ್ತಾನೆ, ನನ್ನ ನಾಮದಲ್ಲಿ ಭಯ ಭಕ್ತಿ ಇಟ್ಟಿರುವ ನಿಮಗೋ. ಇಲ್ಲಿ ಯಾರನ್ನ ಕುರಿತು ರೆಫರೆನ್ಸ್ ಅಥವಾ ಯಾರನ್ನ ಕುರಿತು ಈ ಮಾತುಗಳಲ್ಲಿ ಬರೆಯಲ್ಪಟ್ಟಿವೆ ಎಂಬುದಾಗಿ ನೋಡುವಾಗ, ಅದು ಬೇರೆ ಯಾರು ಅಲ್ಲ, ಅದು ಇಸ್ರಾಯೇಲರಿಗೆ ಬರೆಯಲ್ಪಟ್ಟಂತ ಮಾತುಗಳು. ಇಸ್ರಾಯೇಲ್ ಜನಾಂಗಕ್ಕಾಗಿ ಬರೆದಂತ ಮಾತುಗಳು. ಆತನು ಹೀಗೆ ಹೇಳ್ತಾನೆ, ನನ್ನ ಹೆಸರಿನಲ್ಲಿ ಭಯಭಕ್ತಿ ಇಟ್ಟಿರುವಂತ ನಿಮಗೆ ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನ ಉಂಟು ಮಾಡುವ ಕಿರಣವುಳ್ಳವನಾಗಿ ಮೂಡುವನು. ಇದೊಂದು ಫ್ಯೂಚರ್ ಟೆನ್ಸ್, ಭವಿಷ್ಯದಲ್ಲಿ ಆಗುವಂತಹ ಕಾರ್ಯಗಳು. ಎಲ್ಲಿಂದ ಪ್ರಾರಂಭವಾಗ್ತದೆ? ಪರಲೋಕದಿಂದ ಇದು ಪ್ರಾರಂಭವಾಗ್ತದೆ. ದೇವರ ಚಿತ್ತ ಅದು ಪರಲೋಕದಿಂದ ಪ್ರಾರಂಭವಾಗುವಂತಹದ್ದು. ಯಾರ್ಯಾರು ಆತನಲ್ಲಿ ಭಯಭಕ್ತಿಯುಳ್ಳಂಥವರಾಗಿದ್ದಾರೋ ಅವರಿಗೆ ಧರ್ಮವೆಂಬ ನೀತಿಯುಳ್ಳ ಸೂರ್ಯನು,
ಇದಕ್ಕೆ ಅತ್ಯುತ್ತಮವಾದಂಥ ಒಂದು ಉದಾಹರಣೆಯನ್ನ ನಾವು ಹೀಗೆ ನೋಡ್ತೇವೆ. ಪ್ರಕಟಣೆಯ ಗ್ರಂಥ 22ನೇ ಅಧ್ಯಾಯ 16ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. 22 ಪ್ರಕಟಣೆ 22:16 ಹೀಗೆ ಬರೆಯಲ್ಪಟ್ಟಿದೆ, ಯೇಸುವೆಂಬ ನಾನು ನನ್ನ ಸಭೆಗಳ ಪ್ರಯೋಜನಾರ್ಥಕವಾಗಿ ಈ ಸಂಗತಿಗಳ ವಿಷಯದಲ್ಲಿ ನಿಮಗೆ ಸಾಕ್ಷಿ ಹೇಳುವುದಕ್ಕೋಸ್ಕರ ನನ್ನ ದೂತನನ್ನು ಕಳಿಸಿಕೊಟ್ಟೆನು. ನೋಡ್ರಿ, ಎಷ್ಟು ಮಾರ್ಮಿಕವಾದಂತ ಸಂಗತಿಗಳು. ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಅಲ್ಲಿ ನೆರವೇರುವಂತಹ ಕಾರ್ಯಗಳನ್ನ ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗ ಆತನು ತಿಳಿಸುವಂತದ್ದೇ ನನ್ನ ಸಭೆಗಳಿಗೆ. ಒಂದು ವೇಳೆ ಅಲ್ಲಿ ನಾವು ನೋಡುವಾಗ ಇಸ್ರಾಯೇಲರನ್ನ ಕುರಿತು ಹೇಳುವಾಗ ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಿಗೆ ಯೇಸು ಸ್ವಾಮಿ ಹೇಳುವಂತದ್ದು ಸಭೆ ಅಂದರೆ ವಿಶ್ವಾಸಿಗಳಿಗೆ, ನನ್ನ ವಿಶ್ವಾಸಿಗಳ ಪ್ರಯೋಜನಾರ್ಥಕವಾಗಿ ಈ ಸಂಗತಿಗಳ ವಿಷಯದಲ್ಲಿ ನಿಮಗೆ ಸಾಕ್ಷಿ ಹೇಳುವುದಕ್ಕೋಸ್ಕರ ನನ್ನ ದೂತನನ್ನ ನಾನು ಕಳಿಸಿಕೊಟ್ಟೆನು. ನಾನು ದಾವೀದ ವಂಶವನೆಂಬ ಬುಡದಿಂದ ಹುಟ್ಟಿದ ಚಿಗುರು, ಅವನ ಸಂತತಿಯು ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವಾಗಿದ್ದೇನೆ. ಇಲ್ಲಿ ಆತನು ಹೇಳುವಂತಹದ್ದು ಮಲಾಕಿಯನ್ನು ಬರೆದ ಪ್ರವಾದನ ಗ್ರಂಥದಲ್ಲಿ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನ ಉಂಟು ಮಾಡುವ ಸ್ವಸ್ಥತೆ ಅನ್ನುವಂತಹದ್ದು ಏನನ್ನ ಸೂಚಿಸ್ತದೆ? ಸ್ವಸ್ಥತೆ ಇಲ್ಲಿ ನಾವು ನೋಡುವಾಗ ಪಾಪದಿಂದ ಬಿಡುಗಡೆ, ಸ್ವಸ್ಥವಿಲ್ಲ ಎಂಬುದಾಗಿ ಹೇಳುವಾಗ ಅನಾರೋಗ್ಯ, ದೇಹಕ್ಕೆ ಇರುವಂತ ಅನಾರೋಗ್ಯವಲ್ಲ, ಆತ್ಮಿಕವಾದಂತ ಸಂಗತಿಯನ್ನ ತಿಳಿಸುವಂತಹದ್ದು ಈ ಸ್ವಸ್ಥತೆಯ ಮಾತು. ಅಂದರೆ ಪಾಪದಿಂದ ಬಿಡುಗಡೆಯನ್ನ ಉಂಟು ಮಾಡುವ ಕಿರಣ ಉಳ್ಳವನಾಗಿ ಪ್ರಕಾಶ ಉಳ್ಳವನಾಗಿ ಆತನು ಮೂಡುವನು ಭವಿಷ್ಯದಲ್ಲಿ ಹೇಳುವಂತ ಮಾತು. ಇದಕ್ಕೆ ಪೂರಕವಾದಂತ ರೀತಿಯಲ್ಲಿ ಅಂದರೆ ಇಸ್ರಾಯೇಲರಿಗೆ ಹೇಳುವಂತ ಮಾತು, ನಿಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡ್ಲಿಕ್ಕಾಗಿ ನೀತಿಯುಳ್ಳ ಅಂತ ಒಬ್ಬ ರಾಜನು ನಕ್ಷತ್ರದ ಪ್ರಾಯನಾಗಿ ಆತನು ಈ ಲೋಕಕ್ಕೆ ಬರುವಂತವನು ಎಂಬುದಾಗಿ ನಾವು ಇಲ್ಲಿ ನೋಡ್ತೇವೆ ಪ್ರೇಯರ್. ಇದಕ್ಕೆ ಪೂರಕವಾಗಿ ಸ್ಪಷ್ಟವಾದಂತ ಒಂದು ಉದಾಹರಣೆ ಅರಣ್ಯಕಾಂಡಗಳ ಪುಸ್ತಕ 24ನೇ ಅಧ್ಯಾಯ 15ನೇ ವಚನದಿಂದ ನಾನು ಹೀಗೆ ನೋಡ್ತೇನೆ. ಅರಣ್ಯಕಾಂಡಗಳ ಪುಸ್ತಕ 24ನೇ ಅಧ್ಯಾಯ 15 ಕೊನೆ ಭಾಗ. ಬಯೋರನ ಮಗನಾದ ಬಿಳಾಮನಿಗೆ ಉಂಟಾದ ದೈವೋಕ್ತಿ, ದೇವರ ಮಾತುಗಳು. ದೈವೋಕ್ತಿ ಮೀನ್ಸ್ ದೇವರ ಮಾತುಗಳು. ಮಲಾಕಿಯನಿಗೆ ಹೇಳುವಾಗ ನನ್ನ ನಾಮದಲ್ಲಿ ಭಯ ಭಕ್ತಿ ಇಟ್ಟವರಿಗೆ ನೀತಿಯ ಅಥವಾ ಧರ್ಮವೆಂಬ ಸೂರ್ಯನು ಆ ಪಾಪದಿಂದ ಬಿಡುಗಡೆಯನ್ನ ಉಂಟು ಮಾಡ್ಲಿಕ್ಕಾಗಿ, ಅಂದರೆ ಸ್ವಸ್ಥತೆಯನ್ನ ಅನುಗ್ರಹಿಸಿಕೊಡ್ಲಿಕ್ಕಾಗಿ ಕಿರಣವಾಗಿ ಆತನು ಮೂಡಿ ಬರುವನು. ಬಿಳಾಮನ ಏನ್ ಹೇಳ್ತಾನೆ ಆತನ ಬಗ್ಗೆ ನಾವು ನೋಡೋಣ. 16ನೇ ವಚನ, ಮನೋದೃಷ್ಟಿಯಿಂದ ನೋಡುವ ಪುರುಷನಿಗೆ ಬಂದ ದೈವೋಕ್ತಿ, ಆತ್ಮನ ಮೂಲಕ ನೋಡುವಂತಹದ್ದು. ಅವನ ಜ್ಞಾನವಲ್ಲ, ಅವನ ತಿಳುವಳಿಕೆ ಅಲ್ಲ, ದೇವರು ಕೊಡುವಂತ ಆತ್ಮ. ಮನೋ ದೃಷ್ಟಿಯಿಂದ ನೋಡುವ ಪುರುಷನು, ದೇವರು ಪರಲೋಕದಲ್ಲಿ ತನ್ನ ಚಿತ್ತ ಹೇಗಿದೆ ಏನಿದೆ ಅನ್ನುವಂಥದ್ದನ್ನ ಇಲ್ಲಿ ಆತನು ಪ್ರಕಟ ಮಾಡ್ತಾ ಇದ್ದಾನೆ. ಆ ಬಿಳಾಮನ ಮೂಲಕ ದೇವರು ಆತನಿಗೆ ತನ್ನ ವಾಕ್ಯಗಳನ್ನ ಕೊಟ್ಟಿದ್ದಾನೆ. ದೈವೋಕ್ತಿ, ದೇವರೇ ನುಡಿದಿದ್ದಾನೆ. ದೇವರ ಆತ್ಮ ಆತನಲ್ಲಿ ಈ ಮಾತುಗಳನ್ನ ಹೇಳುವ ಹಾಗೆ ಮಾಡಿದೆ. ನೋಡ್ರಿ, ದೇವರ ಮಾತುಗಳನ್ನು ಕೇಳುವವನು ಪರಾತ್ಪರನ ಜ್ಞಾನವನ್ನು ಪಡೆದವನು, ಪರವಶನಾಗಿ ಕಣ್ಣು ತೆರೆದು ಸರ್ವಶಕ್ತನ ದರ್ಶನವನ್ನು ಹೊಂದುವವನು ಆಗಿರುವ ಪುರುಷನು ಬಿಳಾಮನು. ಬಿಳಾಮನ ಪೂರ ಒಂದು ವೇಳೆ ಮನುಷ್ಯತ್ವ ಕಂಪ್ಲೀಟ್ ಚೇಂಜ್,
ಸಂಪೂರ್ಣವಾಗಿ ಬದಲಾವಣೆಯನ್ನ ಹೊಂದಿದಂತಹ ಬಿಳಾಮನು. ಯಾಕೆ? ದೇವರ ಮಾತುಗಳನ್ನ ಯಥಾವತ್ತಾಗಿ ತಿಳಿಸುವಂತವನು, ಮೊದಲನೇದಾಗಿ ಮನೋದೃಷ್ಟಿಯಿಂದ ನೋಡುವಂತವನು. ಮನುಷ್ಯನ ಆಲೋಚನೆಗೆ ತಕ್ಕ ಹಾಗೆ ಅಲ್ಲ, ದೇವರ ಆಲೋಚನೆಗೆ ತಕ್ಕ ಹಾಗೆ ಆತನಿಗೆ ಬಂದಂತ ಈ ದೈವೋಕ್ತಿ. ಆತನು ದೇವರ ಮಾತುಗಳನ್ನು ಕೇಳುವಂತವನು. ಎರಡನೇದಾಗಿ ಪರಾತ್ಪರನ ಜ್ಞಾನವನ್ನ ಪಡೆದಂಥವನು. ಅವನ ಜ್ಞಾನವಲ್ಲ, ದೇವರ ಆತನಿಗೆ ಜ್ಞಾನವನ್ನ ಕೊಟ್ಟಿದ್ದಾನೆ. ಮುಂದೆ ಆಗುವಂತಹ ಕಾರ್ಯಗಳ ಬಗ್ಗೆ, ಪರಲೋಕದಿಂದ ಆ ಕಾರ್ಯಗಳು ಹೇಗೆ ನೆರವೇರ್ತದೆ ಅನ್ನುವಂಥದ್ದನ್ನ ಆತನು ಬಿಳಾಮನ ಮೂಲಕ ಆತನು ಕೊಡುವಂತವನಾಗಿದ್ದಾನೆ. ತನ್ನ ಆ ಜ್ಞಾನವನ್ನ ಬಿಳಾಮನಿಗೆ ಆತನು ಕೊಟ್ಟಿದ್ದಾನೆ. ಈಗ ಆತನು ಪರವಶನಾಗಿದ್ದಾನೆ, ದೇವರ ಅಧೀನದಲ್ಲಿ ಆತನಿದ್ದಾನೆ. ಯಾಕಂದ್ರೆ ಆತನು ದೇವರ ಮಾತುಗಳನ್ನ ಕೇಳುವಂತವನು, ದೇವರಿಗೆ ಭಯಭಕ್ತಿಯಿಂದ ಇರುವಂತವನು. ಈಗ ಆತನು ಪರವಶನಾಗಿ, ದೇವರಿಗೆ ಒಳಪಟ್ಟಂತವನಾಗಿ, ದೇವರ ಆಜ್ಞೆಗಳನ್ನ ತಿಳಿಸುವಂತವನಾಗಿ, ದೇವರ ಮಾತುಗಳನ್ನ ಯಥಾವತ್ತಾಗಿ ತಿಳಿಸುವಂತವನು. ಈಗ ಆತನ ದರ್ಶನಗಳು, ಆತನಿಗೆ ಆಗುವಂತ ಕಾರ್ಯಗಳು ಯಾವುದೋ ಮನುಷ್ಯನ ರೂಪದಲ್ಲಿ ಅಲ್ಲ, ಸಂಪೂರ್ಣವಾಗಿ ದೇವರ ಆತ್ಮ ಆತನಲ್ಲಿದೆ. ಆತನು ಪರವಶನಾಗಿದ್ದಾನೆ. ಆತನು ಕಣ್ಣು ತೆರೆದು ಸರ್ವಶಕ್ತನ ದರ್ಶನವನ್ನ ಹೊಂದಿದವನು ಆಗಿರುವ ಪುರುಷನಿಗೆ ಉಂಟಾದಂತ ಆ ದೈವೋಕ್ತಿ ಈಗ ಮನುಷ್ಯನಾದಂತ ಬಿಳಾಮನಲ್ಲ, ದೇವರಿಗೆ ಒಳಗಾದಂತ ಬಿಳಾಮನು, ದೇವರ ಆತ್ಮವನ್ನ ಹೊಂದಿದಂತವನು. ನೋಡ್ರಿ, ಈಗ ಆತನು ಪ್ರಾರಂಭ ಮಾಡ್ತಾನೆ. ಒಬ್ಬಾತನನ್ನ ನೋಡುತ್ತಿದ್ದೇನೆ, ಅವನ ದರ್ಶನದಲ್ಲಿ ಒಬ್ಬಾತನನ್ನ ನಾನು ನೋಡ್ತಾ ಇದ್ದೇನೆ. ಅವನು ಈಗಿನವನಲ್ಲ, ಅವನು ಕಾಣಿಸುತ್ತಾನೆ, ಆದರೆ ಸಮೀಪದಲ್ಲಿ ಅಲ್ಲ. ಮಲಾಕಿಯನ್ನು ಬರೆಯುವಾಗ ಸ್ವಸ್ಥತೆಯನ್ನ ಉಂಟು ಮಾಡುವ ಕಿರಣವುಳ್ಳವನಾಗಿ ಮೂಡುವನು, ಫ್ಯೂಚರ್ ಟೆನ್ಸ್, ಮೂಡಿ ಬರ್ತಾನೆ. ಈತನು ಹೇಳುವಂತ ಮಾತು, ಬಿಳಾಮನು ಹೇಳುವಂತ ಮಾತು, ಅವನನ್ನ ನಾನು ನೋಡ್ತಾ ಇದ್ದೇನೆ, ಅವನು ನನಗೆ ಕಾಣಿಸುತ್ತಾ ಇದ್ದಾನೆ, ಆದ್ರೆ ಸಮೀಪದಲ್ಲಿ ಅಲ್ಲ. ಅವನ ಕಾಲ ಇನ್ನೂ ಬಂದಿಲ್ಲ, ಆದ್ರೆ ದೇವರ ಚಿತ್ತ ನೆರವೇರಬೇಕಾಗಿದೆ. ಪರಲೋಕದಲ್ಲಿ ಅದು ನೆರವೇರುವಂತಹದ್ದು, ಪ್ರಾರಂಭವಾಗುವಂತಹದ್ದು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾಕೋಬ ವಂಶದವರಲ್ಲಿ ನಕ್ಷತ್ರ ಪ್ರಾಯನೊಬ್ಬನು ಉದಯಿಸಿದ್ದಾನೆ. ಮೊದಲನೇದಾಗಿ ಆತನಿಗೆ ಹೇಳುವಂತ ಮಾತು, ಈಗಿನವನಲ್ಲ, ಸಮೀಪದಲ್ಲಿ ಇಲ್ಲ, ಆದ್ರೆ ನನಗೆ ಕಾಣಿಸ್ತಾ ಇದ್ದಾನೆ, ನಾನು ಆತನನ್ನು ನೋಡ್ತಾ ಇದ್ದೇನೆ. ದೇವ ದರ್ಶನದಲ್ಲಿ ದೇವರು ಮಾಡುವಂತ ಕಾರ್ಯಗಳು ಆತನಿಗೆ ಕಾಣುತ್ತಾ ಇರುವಂತದ್ದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ ಪ್ರಿಯ. ಯಾಕೋಬ ವಂಶಸ್ಥರಲ್ಲಿ ನಕ್ಷತ್ರ ಪ್ರಾಯದೊಬ್ಬನು ಉದಯಿಸಿದ್ದಾನೆ. ಅಟ್ ಪ್ರೆಸೆಂಟ್ ಟೆನ್ಸ್ ಉದಯಿಸಿದ್ದಾನೆ. ನೋಡ್ರಿ, ಪರಲೋಕದಲ್ಲಿ ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ನೆರವೇರುವಂತಹದ್ದು ಪರಲೋಕದಲ್ಲಿ ನೆರವೇರ್ತಾ ಇದೆ. ನಿನ್ನ ರಾಜ್ಯವೂ ಬರಲಿ. ಆತನು ಮೊದಲೇ ಹೇಳಿದ ಆ ರಾಜ್ಯವನ್ನ ಆಳುವಂತವನು ಯಾರು? ಇಲ್ಲಿ ಆತನು ಹೇಳ್ತಾನೆ, ಬಿಳಾಮನು ಇಸ್ರಾಯೇಲರಲ್ಲಿ ರಾಜದಂಡ ಹಿಡಿದವನು ಕಂಡು ಬಂದಿದ್ದಾನೆ. ದ ಕಿಂಗ್ ಅಪಿಯರ್ಸ್. ರಾಜ, ಆ ದಂಡವನ್ನ ಹಿಡಿಯುವಂತವನು, ಅಧಿಕಾರವುಳ್ಳಂತವನು. ಬಹುಶಃ ನಾವು ಯೆಶಾಯನು ಬರೆದ ಪ್ರವಾದನ ಗ್ರಂಥ 9ನೇ ಅಧ್ಯಾಯ, ಯೆಶಾಯನು ಬರೆದ ಪ್ರವಾದನ ಗ್ರಂಥ 9ನೇ ಅಧ್ಯಾಯ 6ನೇ ವಚನ, ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು. ಯಾಕೋಬ ವಂಶಸ್ಥರಲ್ಲಿ ರಾಜದಂಡ, ನಕ್ಷತ್ರ ಪ್ರಾಯನು, ರಾಜದಂಡ ಹಿಡಿದವನು ನನಗೆ ಕಂಡು ಬಂದಿದ್ದಾನೆ. ಹೂ ಇಸ್ ಹಿ?
ಯೆಶಾಯನು ಬರಿತಾ ಇದ್ದಾನೆ, ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು, ಗಿಫ್ಟೆಡ್ ಸನ್ ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲೆ ಇರುವುದು. ಆತನು ಸಾಮಾನ್ಯನಾದಂಥ ಒಬ್ಬ ಮನುಷ್ಯನಲ್ಲ. ಆತನು ನನಗೆ ಕಾಣಿಸ್ತಾ ಇದ್ದಾನೆ, ಆದರೆ ಸಮೀಪದಲ್ಲಿ ಇಲ್ಲ. ನಾನು ನೋಡ್ತಾ ಇದ್ದೇನೆ. ಯಾಕೋಬ ವಂಶದಲ್ಲಿ ಆತನು ಹುಟ್ಟಿ ಬರುವಂತವನು. ಮೀಕನು ಬರೆದ ಪ್ರವಾದನ ಗ್ರಂಥ 5ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಅದನ್ನು ನೋಡ್ತೇವೆ. ಆದ್ರೆ ಆತನು ಎಂಥವನು? ಆತನು ಆಡಳಿತವನ್ನ ವಹಿಸಿಕೊಳ್ಳುವಂಥವನು, ದ ಕಿಂಗ್. ಅವನ ಮೇಲೆ, ಅವನ ಬಾಹುವಿನ ಮೇಲೆ ಎಲ್ಲವನ್ನ ಆಳತಕ್ಕಂಥವನು. ನೋಡ್ರಿ, ಆತನು ಹೇಳ್ತಾನೆ ಅದ್ಭುತ ಸ್ವರೂಪನು. ಆತನು ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು ಎಂಬುವು ಅವನ ಹೆಸರು. ಆತನಿಗೆ ಹೋಲಿಕೆಯಾದಂಥವರು ಮತ್ತೊಬ್ಬರಿಲ್ಲ. ಆತನಿಗೆ ಸರಿಸಮಾನನಾದಂಥವರು ಮತ್ತೊಬ್ಬರಿಲ್ಲ. ಅದಕ್ಕಾಗಿಯೇ ಬಿಳಾಮನು ಹೇಳುವಂತ ಮಾತು ನಕ್ಷತ್ರ ಪ್ರಾಯನು. ಮತ್ತಾಯನು ಬರೆದ ಸುವಾರ್ತೆ ಹೊಸ ಒಡಂಬಡಿಕೆಗೆ ನಾವು ಬರುವಾಗ 2ನೇ ಅಧ್ಯಾಯದಲ್ಲಿ ಅರಸನಾಗಿ ಹುಟ್ಟಿದವನು ಎಲ್ಲಿ? ಜೋಯಿಸರು ಕೇಳುವಂತ ಮಾತು, ಅರಸನಾಗಿ ಹುಟ್ಟಿದವನು ಎಲ್ಲಿ? ಆತನನ್ನು ಸೂಚಿಸುವಂತ ನಕ್ಷತ್ರವನ್ನ ಅವರು ನೋಡಿ ಮೂಡಣ ದೇಶದಿಂದ ಅವರು ಬಂದಂಥವರು. ಇವೆಲ್ಲವೂ ಪರಲೋಕದ ತಂದೆಯಾದ ದೇವರ ಚಿತ್ತವನ್ನ ಪ್ರಕಟ ಮಾಡುವಂತದ್ದಾಗಿದೆ ಪ್ರಿಯರೇ. ಈ ಪ್ರಕಟಣೆಯನ್ನ ಯೇಸು ಸ್ವಾಮಿ ಮಾರ್ಮಿಕವಾಗಿ ಪರಲೋಕದಲ್ಲಿ ಒಂದು ವೇಳೆ ಆತನ ಕಾರ್ಯಗಳು ಹೇಗೆ ನಡೀತಾ ಇದೆ ಎನ್ನುವಂಥದ್ದನ್ನು. ಈಗ ಮತ್ತೊಂದು ಉದಾಹರಣೆ ಇದೇ ಯೆಶಾಯನು ಬರೆದ ಪ್ರವಾದನ ಗ್ರಂಥ 57ನೇ ಅಧ್ಯಾಯ 15ನೇ ವಚನ. 57 15ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ: ಸದಮಲನೆನಿಸಿಕೊಂಡು, ಸದಮಲನು ಎಂಬುದಾಗಿ ಹೇಳುವಾಗ ಆತನ ಹಾಗೆ ಆತನಿಗೆ ಹೋಲಿಕೆಯಾದಂಥವರು ಇಲ್ಲ. ಆತನ ಎಲ್ಲಿದ್ದಾನೆ? ಶಾಶ್ವತ ಲೋಕದಲ್ಲಿ. ಗಮನಿಸಿ, ವಾಕ್ಯ ಗಮನಿಸಿ. ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನು ಹೀಗನ್ನುತ್ತಾನೆ. ಮಗುವಾಗಿ ಆತನು ಹುಟ್ಟಿ ಬರಬೇಕಾಗಿದೆ. ಯಾಕೆ? ನಾವು ಆಮೇಲೆ ನೋಡೋಣ. ಆತನ ಚಿತ್ತ ಹೇಗೆ ನೆರವೇರಿತು ಅನ್ನುವಂಥದ್ದು ಬರುವಾಗ, ಭೂಲೋಕದಲ್ಲಿ ನೆರವೇರಿತು ಅನ್ನುವಾಗ ನಾವು ಅದನ್ನ ಗಮನಿಸೋಣ. ಹಾಗಾದ್ರೆ ಇಲ್ಲಿ ನಾವು ನೋಡುವಂತಹದ್ದು ಪರಲೋಕದಲ್ಲಿ ತಂದೆಯಾದ ದೇವರ ಚಿತ್ತ. ಈ ಪರಲೋಕದ ಇರುವಂತ ಸಂಗತಿಗಳು ಇಲ್ಲಿ ಯೆಶಾಯನು ಹೀಗೆ ಬರಿತಾನೆ. ಆತನು ಯಾರು? ಸದಮಲ ನೆನೆಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನು ಹೀಗನ್ನುತ್ತಾನೆ: ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ನಾನು ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು, ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಿಸ ಮಾಡುವವನಾಗಿದ್ದೇನೆ. ಇದು ಪರಲೋಕದಲ್ಲಿ ಆತನ ಚಿತ್ತ. ಆತನು ಈ ಲೋಕಕ್ಕೆ ಬರಬೇಕಾಗಿತ್ತು. 53ನೇ ಅಧ್ಯಾಯ ಯೆಶಾಯನು ಬರೆದ ಪ್ರವಾದನ ಗ್ರಂಥ 53ನೇ ಅಧ್ಯಾಯ 1ನೇ ವಚನದಿಂದ 12 ವಚನಗಳು ನೀವು ಓದುವುದಾದರೆ, ಇದಕ್ಕೆ ಪೂರಕವಾಗಿ ಉನ್ನತ ಲೋಕದಲ್ಲಿ ಇದ್ದಂಥವನು, ಶಾಶ್ವತ ನಿವಾಸಿಯಾದಂಥವನು, ಸದಮಲ ಸ್ವಾಮಿ ಅಂದುಕೊಂಡಂಥವನು ಯಾಕೆ ಬಂದ? ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು, ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಿಸ ಮಾಡುವವನಾಗಿದ್ದೇನೆ. ಇದರ ಅರ್ಥ ಭೂಲೋಕದಲ್ಲಿ ನಾವು ಬರುವಾಗ ಅದನ್ನು ನಾವು ಸ್ಪಷ್ಟವಾಗಿ ಕಾಣ್ತೇವೆ ಪ್ರಿಯರೇ. ಹಾಗಾದ್ರೆ ಈ ಪರಲೋಕದ
ಆತನ ಚಿತ್ತ ಯಾವ ರೀತಿಯಲ್ಲಿ ನೆರವೇರಿತು ಅನ್ನುವಂಥದ್ದು ಇದೇ ಯೆಶಾಯನ ಬರೆದ ಪ್ರವಾದನ ಗ್ರಂಥ 7ನೇ ಅಧ್ಯಾಯಕ್ಕೆ ನಾವು ಬರುವಾಗ ಆತನು ಹೀಗೆ ಹೇಳ್ತಾನೆ, ಈಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನ ಹೆಡೆದು ಅವನಿಗೆ ಇಮಾನುವೇಲ್ ಎಂದು ಹೆಸರಿಡುವಳು. ಫ್ಯೂಚರ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಇವೆಲ್ಲವೂ ಕರ್ತನಾದಂತ ಒಂದು ವೇಳೆ ದೇವರ ಆ ಮನಸ್ಸು, ದೇವರ ಕಾರ್ಯ, ದೇವರ ಚಿತ್ತ ಪರಲೋಕದಲ್ಲಿ ಅದು ನೆರವೇರುವಂತಹದ್ದು. ಆತನು ಈಗಿನವನಲ್ಲ, ಸಮೀಪದಲ್ಲಿ ಇಲ್ಲ. ನೋಡ್ರಿ, ಆತನು ಆಗ ಬಿಳಾಮನು ಹೇಳುವಂತ ಮಾತು, ಯೆಶಾಯನು ಬರೆಯುವಾಗ ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ಆತನೆಂಥವನು. ನಾವು ಬರುವಾಗ ಮತ್ತಾಯನು ಬರೆದ ಸುವಾರ್ತೆ, ಲೂಕನು ಬರೆದ ಸುವಾರ್ತೆ ಕ್ಲುಪ್ತವಾಗಿ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯಕ್ಕೆ ಬರುವಾಗ ಎಂಟನೇ ವಚನ, ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನ ಕಾಯ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು, ಎಲ್ಲಿಂದ ಬಂದ? ಪರಲೋಕದಿಂದ ಆತನು ಬಂದಂತವನು. ದ ಮೆಸೆಂಜರ್, ವಾರ್ತೆಯನ್ನು ತಿಳಿಸುವಂತವನು, ದೇವರ ಮಾತುಗಳನ್ನು ತಿಳಿಸುವಂತವನು ಆತನು ಬಂದಿದ್ದಾನೆ. ಎಲ್ಲಿಗೆ ಬಂದಿದ್ದಾನೆ? ಭೂಮಿಗೆ ಆತನು ಬಂದಿದ್ದಾನೆ. ಆತನು ಒಂದು ವೇಳೆ ಕುರುಬರು ಹೊಲದಲ್ಲಿರುವಾಗ ಆತನು ಬಂದ. ನೋಡ್ರಿ, ಕರ್ತನ ಪ್ರತಿಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ದೂತನು ಅವರಿಗೆ, ಹೆದರಬೇಡ್ರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನ ಉಂಟು ಮಾಡುವ ಶುಭ ಸಮಾಚಾರ ನೆರವೇರಿದೆ. ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರಿದೆ. ಆತನನ್ನು ಈ ಲೋಕಕ್ಕೆ ಕಳಿಸಿಕೊಡಬೇಕೆಂಬುದಾಗಿ. ಯಾಕೆ ಈ ಲೋಕಕ್ಕೆ ಕಳಿಸಿಕೊಡ್ಬೇಕಾಗಿತ್ತು? ಯಾಕೆ ಈ ಒಂದು ಸಂತೋಷ? ನೋಡ್ರಿ, 11ನೇ ವಚನ, ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಎಲ್ಲರಿಗೂ ರಕ್ಷಣೆಯನ್ನ ಕೊಡ್ಲಿಕ್ಕಾಗಿ, ಎಲ್ಲರನ್ನ ಪಾಪದಿಂದ ಬಿಡುಗಡೆಯನ್ನ ಹೊಂದುವ ಹಾಗೆ, ಆ ಮಾರ್ಗವನ್ನ ತೋರಿಸ್ಲಿಕ್ಕಾಗಿ, ಪರಲೋಕದ ಆ ಸಂಗತಿಗಳು, ಅಲ್ಲಿ ತಂದೆಯಾದ ದೇವರ ಚಿತ್ತವನ್ನ ನೆರವೇರಿಸಲಿಕ್ಕಾಗಿ ಆತನು ಈ ಲೋಕಕ್ಕೆ ಬಂದವನು. ನಕ್ಷತ್ರ ಪ್ರಾಯದೊಬ್ಬನು. ಆತನು ಬೇರೆ ಯಾರು ಅಲ್ಲ, ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ತಾನೆ. ಪರಲೋಕದ ಸಂಗತಿಗಳು ಭೂಲೋಕದಲ್ಲಿ ಯಾವ ಆಲೋಚನೆಯೊಡನೆ ತಂದೆಯಾದ ದೇವರು ಮಗನನ್ನ ಕಳಿಸಿದನೋ ಆ ಚಿತ್ತವನ್ನ ನೆರವೇರಿಸಲಿಕ್ಕಾಗಿ ಈ ಲೋಕಕ್ಕೆ ಆತನು ಬಂದವನು, ನಮ್ಮ ಕರ್ತನಾದಂತೆ ಯೇಸು ಕ್ರಿಸ್ತನು ತಾನೆ. ಇದಕ್ಕೆ ಅಡಿಪಾಯವಾಗಿ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ, ನಮ್ಮೆಲ್ಲರಿಗೆ ಚಿರಪರಿಚಿತ 16, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡಿಬೇಕೆಂದು ಆತನನ್ನ ಕೊಟ್ಟನು ಎಂಬುದಾಗಿ ನಾವು ಓದ್ತೇವೆ ಪ್ರಿಯರೇ. ಹಾಗಾದ್ರೆ ನಾವಿಲ್ಲಿ ನೋಡುವ ಪ್ರಕಾರ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ, ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರುವ ಹಾಗೆ. ಹಾಗಾದ್ರೆ ಯೆಶಾಯನು ಬರೆದ ಪ್ರವಾದನ ಗ್ರಂಥ 40ನೇ ಅಧ್ಯಾಯದಲ್ಲಿ ಆತನ ಬಗ್ಗೆ ನಾವು ಹೀಗೆ ನೋಡ್ತೇವೆ. 3ನೇ ವಚನ, 40ನೇ ಅಧ್ಯಾಯ 3ನೇ ವಚನ, ಇಗೋ ಒಂದು ವಾಣಿ, ಅರಣ್ಯದಲ್ಲಿ ಯೆಹೋವನ ದಾರಿಯನ್ನು ಸರಿಪಡಿಸಿರಿ, ಅಡವಿಯಲ್ಲಿ ನಮ್ಮ ದೇವರಿಗೆ ರಾಜಮಾರ್ಗವನ್ನು ನೆಟ್ಟಗೆ ಮಾಡಿರಿ. ಇದನ್ನೇ ಯೋಹಾನನು ಬರೆದ ಸುವಾರ್ತೆ, ಸ್ನಾನಿಕನಾದ ಯೋಹಾನನು ಆತನು ಹೇಳ್ತಾನೆ 1ನೇ ಅಧ್ಯಾಯದಲ್ಲಿ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ
23ನೇ ವಚನ, ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವದೆ ಎಂಬುದಾಗಿ ಯೆಶಾಯ ಪ್ರವಾದಿಯು ಹೇಳಿದನಷ್ಟೇ. ಆ ಶಬ್ದವೇ ನಾನು ಎಂದು ಉತ್ತರ ಕೊಟ್ಟನು, ಸಾಕ್ಷಿಯನ್ನ ಕೊಡ್ತಾ ಇದ್ದಾನೆ. ಎಸ್, ತಂದೆಯಾದ ದೇವರ ಚಿತ್ತವನ್ನ ನೆರವೇರಿಸಲಿಕ್ಕಾಗಿ ಪರಲೋಕವನ್ನ ಆತನು ಬಿಟ್ಟು ಭೂಲೋಕಕ್ಕೆ ಆತನು ಬಂದಿದ್ದಾನೆ. ಇಗೋ ಒಬ್ಬ ಕನ್ನಿಕೆ ಒಂದು ಮಗುವನ್ನ ಹಡೆಯಬೇಡು, ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವುದು. ದೇವರು ನಮ್ಮ ಕೂಡ ಇದ್ದಾನೆ, ಯೇಸು ಎಂದು ಹೆಸರಿಡಬೇಕು. ಜನರನ್ನ ಅವರ ಪಾಪಗಳಿಂದ ಬಿಡಿಸಿ ಕಾಯಲಿಕ್ಕಾಗಿ ಇದು ತಂದೆಯಾದ ದೇವರ ಚಿತ್ತವನ್ನು ಆತನು ನೆರವೇರಿಸಲಿಕ್ಕಾಗಿ ಆತನು ಈ ಲೋಕಕ್ಕೆ ಆತನು ಬಂದಿದ್ದಾನೆ ಪ್ರಿಯರೇ. ಹಾಗಾದ್ರೆ ಭೂಲೋಕದಲ್ಲಿ ಕರ್ತನ ಚಿತ್ತ ಏನಾಗಿತ್ತು ಎಂಬುದಾಗಿ ಯೇಸು ಸ್ವಾಮಿ ಸ್ವತಃ ಹೇಳುವಂತ ಅನೇಕ ಸಂಗತಿಗಳನ್ನ ನಾವು ಧ್ಯಾನ ಮಾಡೋಣ ಪ್ರಿಯರೇ. ಪರಲೋಕದಲ್ಲಿ ಆತನ ಚಿತ್ತ ಯಾವ ರೀತಿಯಲ್ಲಿ ನಡೆಯಿತು ಅನ್ನುವಂಥದ್ದನ್ನ ನಾವು ಈ ಬಿಳಾಮನ ವಿಷಯದಲ್ಲಿ ನೋಡುವಾಗ, ಯೆಶಾಯನು ನೋಡುವಾಗ, ಮಲಾಕಿಯನ್ನು ಬರೆಯುವಾಗ ನಮಗೆ ಆ ಪರಲೋಕದ ಸಂಗತಿಗಳು, ಪರಲೋಕದಲ್ಲಿ ಆತನ ಚಿತ್ತ ಅದು ಸಿದ್ಧವಾಗಿ ನೆರವೇರಿ ಆತನು ಈ ಲೋಕಕ್ಕೆ ಆತನು ಬಂದಿದ್ದಾನೆ. ಬಹುಶಃ ನಮ್ಮೆಲ್ಲರಿಗೆ ಗೊತ್ತುಂಟು, ಆತನ ಜನನದ ಸಮಯದಲ್ಲಿ ದೂತನಾದಂಥ ಗಬ್ರಿಯೇಲನು ಆತನು ಆತನು ಭೂಲೋಕಕ್ಕೆ ಆತನು ಬಂದು ಮರಿಯಳ ಬಳಿಯಲ್ಲಿ ನಿಂತು ಆತನು ಹೇಳುವಂತ ಅನೇಕ ಸಂಗತಿಗಳು ನಮ್ಮೆಲ್ಲರಿಗೆ ಗೊತ್ತುಂಟು ಪ್ರಿಯರೇ. ಭಯ ಪಡಬೇಡ ಎಂಬುದಾಗಿ ಆತನು ಹೇಳ್ತಾನೆ. ಅವೆಲ್ಲ ನಮಗೆ ಗೊತ್ತುಂಟು, ಬಟ್ ಅದೆಲ್ಲ ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಆದರೆ ಮರಿಯಳನ್ನ ಆರಿಸಿಕೊಂಡು ಭೂಲೋಕದಲ್ಲಿ ಆತನ ಚಿತ್ತವನ್ನ ನೆರವೇರಿಸಲಿಕ್ಕಾಗಿ ನರ ಮನುಷ್ಯನಾಗಿ ಆತನು ಬಂದದ್ದು ನಾವು ನೋಡ್ತೇವೆ. ಈಗ ಯೇಸು ಸ್ವಾಮಿಯೇ ಭೂಲೋಕದಲ್ಲಿ ಆ ತಂದೆಯಾದ ದೇವರ ಚಿತ್ತ ಏನಿದೆ, ನಾನು ಯಾಕೆ ಬಂದಿದ್ದೇನೆ ಅನ್ನುವಂಥದ್ದನ್ನ ಆತನು ತಿಳಿಸುವಂತ ಕೆಲವು ಸಂಗತಿಗಳನ್ನು ನಿಮ್ಮ ಮುಂದೆ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 38ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ, ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ. ಯೇಸು ಸ್ವಾಮಿ ಸ್ವತಃ ಹೇಳುವಂತಹ ಮಾತು, ನನ್ನ ಚಿತ್ತವನ್ನ, ನನ್ನ ಇಷ್ಟವನ್ನ, ನನ್ನ ಮನಸ್ಸು ಬಂದ ಹಾಗೆ ನಾನು ನಡಿಲಿಕ್ಕೆ ಆಗಿ ಇಲ್ಲಿ ನಾನು ಬಂದಿಲ್ಲ. ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳಿಸಿದಾತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು. ಬಿಳಾಮನ ಮಾತುಗಳು ಯೆಶಾಯ 7, ಯೆಶಾಯ 9, ಮಲಾಕಿಯ 4:2 ಇದನ್ನ ಹೋಲಿಕೆ ಮಾಡಿಕೊಂಡು ನಾವು ಆಲೋಚನೆ ಮಾಡುವುದಾದರೆ, ತಂದೆಯ ಚಿತ್ತ ಭೂಲೋಕದಲ್ಲಿ ಆತನ ಮಗನಾದಂಥ ಯೇಸು ಕ್ರಿಸ್ತನು ನೆರವೇರಿಸಲಿಕ್ಕಾಗಿ ಆತನು ಇಲ್ಲಿಗೆ ಬಂದಿದ್ದಾನೆ. ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರಿದ ಪ್ರಕಾರವೇ ಯಾವ ಉದ್ದೇಶವನ್ನ ಇಟ್ಟುಕೊಂಡು ಆ ನಿನ್ನ ಕಾರ್ಯಗಳನ್ನು ನೀನು ಪ್ರಾರಂಭ ಮಾಡಿದೆಯೋ, ಆ ನಿನ್ನ ಚಿತ್ತ ಭೂಲೋಕದಲ್ಲಿ ಯಾವ ಉದ್ದೇಶಕ್ಕಾಗಿ ನನ್ನನ್ನು ನೀನು ಕಳಿಸಿದೆಯೋ ಆ ಉದ್ದೇಶ ಈಡೇರಲಿ. ಒಂದು ವೇಳೆ ನಾನು ಹೀಗೆ ಆಲೋಚನೆ ಮಾಡ್ತೇನೆ, ಈ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಇರುವಂತಹ ಈ ಪ್ರಾರ್ಥನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ. ಅನೇಕರು ಇದನ್ನ ಹೇಳಲಿಕ್ಕೆ ಮುಜುಗರ ಪಟ್ಕೋತಾರೆ. ಯಾಕೆ ಅನ್ನೋದು ನನಗೆ ಗೊತ್ತಿಲ್ಲ. ಇರುವಂತ ವಿಷಯ ಹೇಳೋದೇ ಇಲ್ಲ, ಕೆಲವರು ಹೇಳೋದೇ ಇಲ್ಲ. ಇದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ನಮ್ಗಲ್ಲ, ಇದು ಕಲಿಯುವಂಥವರಿಗೆ ಅಲ್ಲ ಪ್ರಿಯರೇ.
ಸತ್ಯವೇದದಲ್ಲಿ ಇರುವಂತ ಅನೇಕ ಸಂಗತಿಗಳನ್ನ ನಾವು ಇಗ್ನೋರ್ ಮಾಡ್ತೇವೆ. ನನ್ನ ಜೀವಿತದಲ್ಲಿ ವೈಯಕ್ತಿಕವಾದಂತ ಜೀವಿತವನ್ನ ತೆಗೆದುಕೊಳ್ಳ್ರಿ. ನನ್ನ ವಿಷಯದಲ್ಲಿ ಕರ್ತನ ಚಿತ್ತ ಏನಿದೆ? ಯಾಕೆ ಆತನು ನನ್ನನ್ನ ಆರಿಸಿಕೊಳ್ಳಬೇಕಾಗಿತ್ತು? ಯಾಕೆ ನನ್ನನ್ನ ಆತನು ಹುಡುಕಬೇಕಾಗಿತ್ತು? ಯಾಕೆ ನನ್ನನ್ನ ಆತನು ಪರಲೋಕಕ್ಕೆ ಸೇರಿಸಬೇಕೆಂಬುದಾಗಿ ಬಯಸಿದ? ವೈಯಕ್ತಿಕವಾಗಿ ನಾವು ತೆಗೆದುಕೊಳ್ಳುವಾಗ ಈ ಪ್ರಾರ್ಥನೆ ನಮ್ಮ ಹೃದಯದಲ್ಲಿ ಕಾರ್ಯ ಮಾಡುವಂಥದ್ದು ಡೆಫಿನೆಟ್. ಸಾಮೂಹಿಕವಾಗಿ ಅಲ್ಲ, ವೈಯಕ್ತಿಕವಾಗಿ ನಾವು ತೆಗೆದುಕೊಳ್ಳುವುದಾದರೆ ಇದು ನಮ್ಮ ಜೊತೆ ಮಾತಾಡುವಂಥದ್ದಾಗಿದೆ ಪ್ರಿಯರೇ. ಯಾಕೆ ನನ್ನನ್ನು ಆತನು ಪ್ರೀತಿ ಮಾಡಿದ? ಯಾತಕ್ಕೋಸ್ಕರ ಆತನು ನನ್ನನ್ನು ಹುಡುಕಿ ಬಂದ? ನಿಮಗೆ ಆನ್ಸರ್ ಸಿಗ್ತದೆ. ಆತನು ಹೀಗೆ ಹೇಳ್ತಾನಲ್ಲ, ನಾನು ನನ್ನ ಕಳಿಸಿದ ಆತನ ಚಿತ್ತವನ್ನೇ ನೆರವೇರಿಸುವುದಕ್ಕಾಗಿ ಪರಲೋಕದಿಂದ ಬಂದೆನು. ನನ್ನನ್ನು ಕಳಿಸಿದ ಆತನ ಚಿತ್ತವು ಏನೆಂದರೆ, ಅವನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು, ವೈಯಕ್ತಿಕ, ಎಲ್ಲರನ್ನು ಅಂತ ಹೇಳಿಲ್ಲ, ಒಬ್ಬನನ್ನು ನಾನು ಕಡೆಗೊಳಿಸದೆ ಅವನನ್ನು ಕಡೇ ದಿವಸದಲ್ಲಿ ಎಬ್ಬಿಸಬೇಕೆಂಬುದೇ. ನೋಡ್ರಿ, ಕರ್ತನ ಚಿತ್ತ ಭೂಲೋಕದಲ್ಲಿ ಯಾವ ರೀತಿಯಲ್ಲಿ ಇದೆ ಅನ್ನುವಂಥದ್ದು. ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಯಾಕೆ ನಾನು ಬಂದೆ? ಯೇಸು ಸ್ವಾಮಿ ಸ್ವತಃ ಹೇಳುವಂತ ಮಾತು, ನನ್ನನ್ನು ಕಳಿಸಿದ ಆತನ ಆ ಮನಸ್ಸು, ನನ್ನ ಬಗ್ಗೆ ಆತನ ಆಲೋಚನೆ, ನನ್ನ ಬಗ್ಗೆ ಆತನ ಚಿಂತೆ, ನನ್ನ ಬಗ್ಗೆ ಆತನ ಚಿತ್ತ ಏನಿದೆ? ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟ, ತನ್ನ ಒಬ್ಬನೇ ಮಗನನ್ನು ಕೊಟ್ಟ. ಆತ ನಂಬುವ ಒಬ್ಬನಾದರೂ, ಅದರಲ್ಲಿ ನಾವುಗಳು ಸೇರ್ತೇವೆ ಅಲ್ವಾ? ಒಬ್ಬನಾದರೂ ನಾವು ಸೇರ್ತೇವೆ. ಇಂಡಿವಿಜುವಲ್, ವೈಯಕ್ತಿಕವಾಗಿ. ಆತನು ಹಾಗೇನೆ ಹೇಳ್ತಾನೆ, ಆತನು ನನಗೆ ಕೊಟ್ಟವರಲ್ಲಿ ನಾವು ಕ್ರಿಸ್ತನಲ್ಲಿ ಸೇರಲ್ಪಟ್ಟಂಥವರು, ನಾವು ಕ್ರಿಸ್ತನಲ್ಲಿ ಅನ್ಯೂನತೆಯಲ್ಲಿ ಇರುವಂಥವರು. ಪೂರ್ವದಲ್ಲಿ ನಾವುಗಳು ಏನಾಗಿದ್ದೆವು? ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಅಪರಾಧ ಪಾಪ ಮಾಡಿ ಸತ್ತವರಾಗಿದ್ದಂಥವರು ನಾವು. ಇಹಲೋಕಾಚಾರಕ್ಕನುಗುಣವಾಗಿ ನಡ್ಕೊಂಡಂಥವರು, ಈ ಲೋಕದ ಅಧಿಪತಿಯ ಸಂಬಂಧದಲ್ಲಿ ಇದ್ದಂಥವರು, ದೇವರನ್ನ ಅರಿಯದೇ ಇದ್ದಂಥವರು, ದೂರವಾಗಿದ್ದಂಥವರು, ಕತ್ತಲೆಯಲ್ಲಿ ಜೀವಿಸುತ್ತಾ ಇದ್ದಂಥವರು, ನಮ್ಮನ್ನೆಲ್ಲ ಹುಡುಕಿ ರಕ್ಷಿಸ್ಲಿಕ್ಕಾಗಿ, ತಂದೆಯ ಚಿತ್ತವನ್ನು ನೆರವೇರಿಸಲಿಕ್ಕಾಗಿ ಆತನು ತನ್ನನ್ನು ಬರಿದು ಮಾಡಿಕೊಂಡು ಈ ಲೋಕಕ್ಕೆ ಆತನು ಬಂದನು. ಆತನು ಹೀಗೆ ಹೇಳ್ತಾನಲ್ಲ, ಒಬ್ಬನನ್ನು ನಾನು ಕಡೆಗಣಿಸದೆ ಅವನನ್ನು ಕಡೇ ದಿವಸದಲ್ಲಿ ಎಬ್ಬಿಸಬೇಕೆಂಬುದೇ. ಎಬ್ಬಿಸ್ಬಿಟ್ಟು ಏನ್ ಮಾಡೋದು? ಯೋಹಾನ 14:4, ನಾನು ಬಂದು ನಿಮ್ಮನ್ನ ತಿರುಗಿ ಕರ್ಕೊಂಡು ಹೋಗ್ತೇನೆ, ನಾನಿರುವ ಸ್ಥಳದಲ್ಲಿ ನೀವು ಇರಬೇಕು. ಆದರೆ ಇದು ಮುಂದೆ ಆ ವಚನ ಹೀಗೆ ಹೇಳ್ತದೆ, ಮಗನನ್ನು ನೋಡಿ ಆತನನ್ನು ನಂಬುವ ಪ್ರತಿಯೊಬ್ಬನಿಗೂ ನಿತ್ಯ ಜೀವ ಸಿಕ್ಕಬೇಕೆಂಬುದೇ ನನ್ನ ತಂದೆಯ ಚಿತ್ತವಾಗಿದೆ. ಪ್ರತಿಯೊಬ್ಬನಿಗೂ ನಿತ್ಯ ಜೀವ ಸಿಕ್ಕಬೇಕೆಂಬುದೇ ನನ್ನ ತಂದೆಯ ಚಿತ್ತ. ಅದಕ್ಕಾಗಿ ನಾನು ಬಂದಿದ್ದೇನೆ. ಅದಕ್ಕಾಗಿ ನಾನು ನರನಾಗಿ ಲೋಕದಲ್ಲಿ ನಾನು ಹುಟ್ಟಿದ್ದೇನೆ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವಲ್ಲ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಪರಿಚಿತವಾದಂತ ವಾಕ್ಯ ಭಾಗ ನಮ್ಮೆಲ್ಲರಿಗೆ ಗೊತ್ತುಂಟು. 6ನೇ ವಚನ, ಆತನು ದೇವ ಸ್ವರೂಪನಾಗಿದ್ದರು. ಪರಲೋಕದ ಸಂಗತಿಗಳು, ಇದು ಪರಲೋಕಕ್ಕೆ ಸಂಬಂಧಪಟ್ಟಂತದ್ದು. ಆತನು ದೇವರ ಸ್ವರೂಪನು, ಆತನು ದೇವರಿಗೆ ಸರಿಸಮಾನನು, ಅಮೂಲ್ಯವಾದಂಥ ಪದವಿಯಲ್ಲಿ ಇದ್ದಂಥವನು. ಮತ್ತೊಮ್ಮೆ ಹೇಳ್ತೇನೆ,
ಪರಲೋಕದ ದೃಶ್ಯ, ಪರಲೋಕದ ಸಂಗತಿಗಳು. ಆತನು ದೇವರ ಸ್ವರೂಪನು, ದೇವರಿಗೆ ಸರಿಸಮಾನನು, ಅಮೂಲ್ಯವಾದಂಥ ಪದವಿಯಲ್ಲಿ ಇರುವಂಥವನು, ಇದ್ದಂಥವನು. ಇವೆಲ್ಲವನ್ನು ಬಿಡಲೊಲ್ಲೆನೆಂದೆಣಿಸಿ ತನ್ನನ್ನ ಬರಿದು ಮಾಡಿಕೊಂಡು ದಾಸನ ರೂಪವನ್ನ ಧರಿಸಿ ಮನುಷ್ಯರಿಗೆ ಸದೃಶ್ಯನಾದನು. ಬಿಕಾಸ್ ಆಫ್ ಮೀ, ನನಗೋಸ್ಕರ, ನಮಗೋಸ್ಕರ ಅನ್ಬೇಡ್ರಿ, ನನಗೋಸ್ಕರ ಆತನು ಈ ಲೋಕಕ್ಕೆ ಆತನು ಬಂದ. ಆ ಮಗನನ್ನು ನೋಡಿ ನಂಬುವ ಪ್ರತಿಯೊಬ್ಬನಿಗೆ ನಿತ್ಯ ಜೀವವನ್ನು ಕೊಡಬೇಕೆಂಬುದೇ ದೇವರ ಚಿತ್ತವಾಗಿದೆ. ಎರಡನೇದಾಗಿ, ಆ ಭೂಲೋಕದಲ್ಲಿ ಆತನ ಚಿತ್ತ ಏನಾಗಿದೆ ಅನ್ನುವಂಥದ್ದನ್ನ ಆತನು ಹೀಗೆ ತಿಳಿಸ್ತಾನೆ. 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನ. 1 ಥೆಸಲೋನಿಕ 4:3. ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬುದೇ. ಇದೇ ಕಷ್ಟ. ದೇವರ ಚಿತ್ತ ನಾವೆಲ್ಲರೂ ನಿತ್ಯ ಜೀವವನ್ನ ಪಡ್ಕೊಳ್ಬೇಕು ಎಂಬುದಾಗಿ, ನಾಶವಾಗಿ ಹೋಗಬಾರದು. ಕಡೇ ದಿವಸದಲ್ಲಿ ನಾವು ಎಬ್ಬಿಸಲ್ಪಡುವಂಥವರು, ನಮಗೆ ನಿತ್ಯ ಜೀವ ಸಿಗಬೇಕೆಂಬುದಾಗಿ ದೇವರ ಚಿತ್ತವಾಗಿದೆ. ಎರಡನೇದಾಗಿ ನೋಡುವಾಗ, ದೇವರ ಚಿತ್ತ ಎಂದರೆ ನೀವು, ಅಂದರೆ ಆತನ ಚಿತ್ತ ನಾವು ಶುದ್ಧವರಾಗಿರಬೇಕೆಂಬುದೇ. ಶುದ್ಧರು ಅಂದ್ರೆ ಏನು? ಯಾವ ಪಾಪವನ್ನೂ ಮಾಡದೇ ಇರುವಂಥವರು. ಪಾಪ ಅಂದ್ರೆ ಏನು? ದೇವರಿಗೆ ವಿರುದ್ಧವಾಗಿ ಮಾಡುವಂತಹದೆಲ್ಲವೂ ಪಾಪವೇ. ಎಲ್ಲವೂ, ಸಣ್ಣದಾಗಿರ್ಲಿ ದೊಡ್ಡದಾಗಿರ್ಲಿ, ಯಾವುದೇ ಆಗಿರ್ಲಿ, ದೇವರಿಗೆ ಇಷ್ಟವಿಲ್ಲದೆ ಇರುವಂತಹದ್ದು, ದೇವರು ಮೆಚ್ಚದಂಥದ್ದು, ದೇವರ ವಿರುದ್ಧವಾಗಿ ಮಾಡುವಂತ ಆಲೋಚನೆಗಳಾಗಿರಬಹುದು, ಕಾರ್ಯಗಳಾಗಿರಬಹುದು, ಯಾವುದೇ ಆಗಿರಬಹುದು, ಅದು ಪಾಪವೇ. ಯಾರಲ್ಲಿ ಪಾಪವಿಲ್ಲವೋ ಅವರು ಶುದ್ಧರು ಎಂಬುದಾಗಿ. ನಾನು ಶುದ್ಧನಾಗಿರುವ ಪ್ರಕಾರ ನೀವೂ ಸಹ ಶುದ್ಧರಾಗಿರಬೇಕು. ಇದು ದೇವರ ಆಲೋಚನೆ, ದೇವರ ಚಿತ್ತ. ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧರಾಗಿರಬೇಕು. ಇದ್ದೀವೋ ಇಲ್ಲವೋ? ನಮ್ಮನ್ನ ನಾವೇ ಪ್ರಶ್ನೆ ಮಾಡಿಕೊಳ್ಳೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಆತನ ಕಾರ್ಯಗಳು ಭೂಲೋಕದಲ್ಲಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ, ಇದು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. 1ನೇ ಅಧ್ಯಾಯ 4ನೇ ವಚನ. ಈತನು ನಮ್ಮನ್ನು ಕೆಟ್ಟದಾಗಿರುವ ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ದೇವರಿಗೆ ಯುಗ ಯುಗಾಂತರಗಳಲ್ಲಿಯೂ ಸ್ತೋತ್ರ, ಆಮೇನ್. ಮತ್ತೊಮ್ಮೆ ಓದ್ತೇನೆ. ನಮ್ಮನ್ನು, ಈತನು ಅಂದ್ರೆ ಕರ್ತನಾದಂಥ ಯೇಸು ಕ್ರಿಸ್ತನು, ಕೆಟ್ಟದಾಗಿರುವ ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆಂದು. ನಾವಿವತ್ತು ವಾಸ ಮಾಡುವಂತ ನಮ್ಮ ಪರಿಸರ, ನಮ್ಮ ಸುತ್ತಮುತ್ತ ಇರುವಂತ ಸಂಗತಿಗಳು ಹೇಗಿದೆ? ಪ್ರತಿದಿನ ಟಿವಿಯಲ್ಲಿ, ವೃತ್ತಪತ್ರಿಕೆಗಳಲ್ಲಿ ನೋಡುವಾಗ ಮನುಷ್ಯನ ಕಾರ್ಯಗಳು ಹೇಗಿದೆ, ಮನುಷ್ಯನ ಆಲೋಚನೆಗಳು ಹೇಗಿವೆ, ಪ್ರತಿದಿನ ನಾವು ನೋಡ್ತೇವೆ. ಪ್ರತಿದಿನ ಆದಿಕಾಂಡಗಳ ಪುಸ್ತಕದಲ್ಲಿ ನಾವು ನೋಡುವಾಗ 6ನೇ ಅಧ್ಯಾಯ, ಜಲಪ್ರಳಯ ಆಗುವ ಮೊದಲು ದೇವರು ಯಾಕೆ ತೀರ್ಮಾನವನ್ನ ಕೈಗೊಂಡ? ನಾನು ಉಂಟು ಮಾಡಿದಂತ ಎಲ್ಲ ಜೀವಿಗಳನ್ನ ನಾನು ನಾಶ ಮಾಡ್ತೇನೆ ಎಂಬುದಾಗಿ ಆತನ ಅಂದುಕೊಂಡ. ನೋಡ್ರಿ, ಮನುಷ್ಯನ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚುತ್ತಾ ಆತನು ಮಾಡುವಂತ ಕಾರ್ಯಗಳು, ಆಲೋಚನೆಗಳು, ಹೃದಯದಲ್ಲಿ ಇರುವಂತ ಎಲ್ಲವೂ ಬರೀ ಕೆಟ್ಟದ್ದೇ. ಸರಿ, ಮನುಷ್ಯನನ್ನು ಉಂಟು ಮಾಡಿದಕ್ಕಾಗಿ
ಪಶ್ಚಾತ್ತಾಪ ಪಟ್ಟೆನು ಅಂದಂತ ದೇವರು ಅವನ ಜೊತೆಯಲ್ಲಿ ಪ್ರಾಣಿ ಸಂಕುಲಗಳನ್ನು ನಾಶ ಮಾಡ್ತಾನೆ. ಭೂಮಿಯೇ ಕೆಟ್ಟು ಹೋಗಿದೆ, ಭೂಮಿಯೇ ಕೆಟ್ಟು ಹೋಗಿದೆ. ಸಾಕು ನೊಂದುಕೊಂಡಂತ ದೇವರು ಇವತ್ತು ಹೇಗಿರ್ಬೋದು? ಭೂಮಿಯಲ್ಲಿರುವಂತ ಮನುಷ್ಯರು ಅದಕ್ಕಿಂತಲೂ ಭಯಂಕರ, ನೋಹನ ಕಾಲಕ್ಕಿಂತಲೂ ಭಯಂಕರ. ಪ್ರಿಯರೇ, ನಾನು ಮುಂದಿನ ವಾರ ಇದರ ಬಗ್ಗೆ ನಾನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಒಂದು ವೇಳೆ ಇವತ್ತಿನ ಈ ಒಂದು ದುಷ್ಟ ಲೋಕ ಹೇಗಿದೆ ಅನ್ನುವಂಥದ್ದನ್ನ ದೇವರ ವಾಕ್ಯಕ್ಕನುಗುಣವಾಗಿ ಆಧಾರದ ಮೇಲೆ ನಾವು ಅದನ್ನ ಅಭ್ಯಾಸ ಮಾಡ್ತಾ ಬರೋಣ. ಇಲ್ಲಿಗೆ ನಾನು ನಿಲ್ಲಿಸ್ತೇನೆ. ನೆನಪಿರ್ಲಿ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ. ತನ್ನನ್ನು ಆತನು ಮರಣಕ್ಕೆ ಒಪ್ಪಿಸಬೇಕಾಗಿತ್ತು. ಇವತ್ತಿನ ಈ ಯುಗದಲ್ಲಿ ಇರುವಂತ ಮನುಷ್ಯನ ಈ ಒಂದು ಎಲ್ಲಾ ಸ್ಥಿತಿಗತಿಗಳು, ಅದರಿಂದ ನಮ್ಮನ್ನು ಬಿಡುಗಡೆ ಮಾಡ್ಲಿಕ್ಕಾಗಿ ಒಂದು ಯಜ್ಞವನ್ನ ಆತನು ಸಮರ್ಪಣೆ ಮಾಡಲೇಬೇಕಾಗಿತ್ತು. ತನ್ನನ್ನೇ ತಾನು ಒಪ್ಪಿಸಿಕೊಡ್ಬೇಕಾಗಿತ್ತು. ಕರ್ತನ ಚಿತ್ತವಾದ್ರೆ ನಾನು ಮುಂದೆ ಇದನ್ನ ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಆತನ ನಾಮಕ್ಕೆ ಸ್ತೋತ್ರವಾಗಿ